ಹಗರಣ ಅಥವಾ ಅಕ್ರಮವೊಂದು ಬಯಲಿಗೆ ಬರುತ್ತೆ. ಬಯಲಿಗೆ ಬಂದ ಬೆನ್ನಲ್ಲೇ ಈಗ ಮತ್ತೊಂದು ಡೆವಲಪ್ಮೆಂಟ್ಗಳಾಗಿದೆ. ಹಗರಣ ಬಯಲಿಗೆಳೆದಿದ್ದೇ ಮುಳುವಾಯಿತಾ? ಕುಲಪತಿಗೆ ಬಿಗ್ ಶಾಕ್, ಆಸಿಡ್ ಅಟ್ಯಾಕಿಗೂ ಕೂಡ ಸ್ಕೆಚ್. ಹಗರಣ ಬಯಲಿಗೆಳೆದಿದ್ದೇ ಮುಳುವಾಯಿತಾ? ಕುಲಪತಿಗೆ ಆಘಾತ ಎದುರಾಗಿದೆ. ಆಸಿಡ್ ಅಟ್ಯಾಕಿಗೆ ಸ್ಕೆಚ್ ರೂಪಿಸಲಾಗಿದೆಯಾ? ಬಿಡಿ ಅಕ್ರಮ ಬಯಲಿಗೆಳೆದಿದ್ದಕ್ಕೆ ಬಿಗ್ ಶಾಕ್. ಕಲಬುರಗಿ ವಿವಿ ಕುಲಪತಿಗೆ ಆಸಿಡ್ ದಾಳಿಯ ಥ್ರೆಟ್, ಬೆದರಿಕೆ. ಕುಲಪತಿ ಶಶಿಕಾಂತ್ ಉಡಿಕೇರಿಗೆ ಬೆದರಿಕೆಯ ಪತ್ರವೊಂದು ಬಂದಿದೆ. ಬೆದರಿಕೆ ಹಿನ್ನೆಲೆ ವಿಜಯಪುರ ಪೊಲೀಸರು ಅಲರ್ಟ್ ಆಗಿದ್ದಾರೆ. 2024ರಲ್ಲಿ ನಡೆದಿದ್ದಂತಹ ಬಿಡಿ ಮೌಲ್ಯಮಾಪನ ಹಗರಣ, ಅಕ್ರಮ ಅಂಕ ತಿದ್ದುಪಡಿ ಮಾಡಿರೋದು ಬೆಳಕಿಗೆ ಬಂದಿತ್ತು. ಮರು ಮೌಲ್ಯಮಾಪನ ಪ್ರಕ್ರಿಯೆ ನಡೆದಿತ್ತು. ಅಕ್ರಮ ಬಯಲಿಗೆ ಬಂದ ನಂತರ ಮರುಮೌಲ್ಯಮಾಪನದಿಂದ ಬೇಸರಗೊಂಡಿದ್ದ ಅನಾಮಧೇಯ. ಮರುಮೌಲ್ಯಮಾಪನದಿಂದ ಫೇಲ್ ಆಗುವ ಭಯ ಆತನಿಗೆ ಕಾಡಿತ್ತೋ ಏನು? ಇದೇ ಕಾರಣಕ್ಕಾಗಿ ಕುಲಪತಿಗೆ ಬೆದರಿಕೆ ಬೆಳಕಿಗೆ ಬಂದಿದೆ. ಬೆದರಿಕೆ ಪತ್ರದ ಬಗ್ಗೆ ಕೋರ್ಟ್ ಮೊರೆ ಹೋದ ಕುಲಪತಿ. ಕೋರ್ಟ್ ನಿರ್ದೇಶನದಂತೆ ಮುಂದಿನ ಕಾನೂನು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಾರೆ ಕುಲಪತಿ. 2024ರಲ್ಲಿ ನಡೆದಿದ್ದ ಒಂದು ಹಗರಣ ಇದು. ಬಿಡಿ ಮೌಲ್ಯಮಾಪನ ಲೀಕ್ ಆಗಿದೆ ಎನ್ನುವಂತಹ ಒಂದು ಸಣ್ಣ ಗುಮಾನಿಯ ಆಧಾರದಲ್ಲಿ ಕುಲಪತಿ ಸಂಬಂಧಪಟ್ಟಂತಹ ಇಲಾಖೆಯ ಗಮನಕ್ಕೆ ತರ್ತಾರೆ. ಅದಾದ ನಂತರ ಮರು ಮೌಲ್ಯಮಾಪನಕ್ಕೆ ಅನುಮತಿ ಸಿಗ್ತವೆ. ಅಂದರೆ ಇದರ ಅಂಕವನ್ನ ತಿದ್ದಲಾಗಿದೆ. ತಮಗೆ ಬೇಕಾದವರನ್ನ ಪಾಸ್ ಮಾಡಿ ತಮಗೆ ಬೇಡದವರನ್ನ ಫೇಲ್ ಮಾಡುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಮನುಷ್ಯನ ಕೈ ಇದರಲ್ಲಿ ಕೆಲಸ ಮಾಡಿದೆ ಎನ್ನುವಂಥ ಆರೋಪ ಇತ್ತು. 2024ರಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಆ ಸಂದರ್ಭದಲ್ಲಿ ಮರುಮೌಲ್ಯಮಾಪನ ಮತ್ತಿನ್ನೊಮ್ಮೆ ಆಗಬೇಕು ಅನ್ನುವಂತಹ ಒಂದು ಮನವಿಯನ್ನ ನೀಡಲಾಯಿತು. ಅದರಂತೆ ಮತ್ತದಕ್ಕೆ ಅನುಮತಿ ಸಿಗುತ್ತೆ. ಈ ಸಂದರ್ಭದಲ್ಲಿ ಯಾರು ಈ ಕೃತ್ಯದ ಪಾಲುದಾರರಿದ್ರು ನೋಡಿ, ಅವರಿಗೆ ಫೇಲ್ ಆಗೋ ಭಯ ಹುಟ್ಕೊಂಡಿದೆ. ಈ ಸಂದರ್ಭದಲ್ಲಿ ನನ್ನನ್ನು ಫೇಲ್ ಮಾಡಿದಂತಹ ಕುಲಪತಿಯನ್ನು ಬಿಡಬಾರ್ದು. ಕುಲಪತಿಯ ಮೇಲಿದ್ದಂತಹ ದ್ವೇಷ ಮತ್ತು ಅಸೂಯೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ವತಃ ಕುಲಪತಿಗೆ ಒಂದು ಥ್ರೆಟ್ ಪತ್ರ ಬರೆದಿರುವಂತಹದ್ದು. ಇದು ಅಕ್ಷಮ್ಯ ಅಪರಾಧ. ಭಯವನ್ನ ಉತ್ಪಾದಿಸುವ ಅಥವಾ ಮತ್ತೊಬ್ಬರಿಗೆ ಥ್ರೆಟ್ ಮಾಡುವಂತಹ ಯಾವುದೇ ಅಧಿಕಾರ ಯಾರಿಗೂ ಇರೋದಿಲ್ಲ. ಸೊ ಕುಲಪತಿಗೆ ಈಗ ಆಘಾತ ಎದುರಾಗಿರುವಂತಹದ್ದು. ಆಸಿಡ್ ಅಟ್ಯಾಕಿಗೂ ಕೂಡ ಪ್ಲಾನ್ ನಡೆದಿತ್ತ. ಬಿಡಿ ಅಕ್ರಮ ಬಯಲಿಗೆಳೆದಿದ್ದಕ್ಕೆ ಬಿಗ್ ಶಾಕ್. ಕಲಬುರಗಿಯ ವಿವಿ ಕುಲಪತಿಗೆ ಆಸಿಡ್ ದಾಳಿಯ ಬೆದರಿಕೆಯನ್ನು ಹಾಕಲಾಗಿದೆ. ಕುಲಪತಿ ಶಶಿಕಾಂತ್ ಉಡಿಕೇರಿಗೆ ಬೆದರಿಕೆಯ ಪತ್ರ ಬಂದಿರುವಂತಹದ್ದು. ಬೆದರಿಕೆ ಹಿನ್ನೆಲೆ ವಿಜಯಪುರ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಸಂಬಂಧಪಟ್ಟ ಹಾಗೆ ಪ್ರಾಥಮಿಕವಾಗಿ ಏನೇನು ಅವರಿಗೆ ಸ್ಕಾಟ್ ಕೊಡಬಹುದು ಅದರ ಬಗ್ಗೆಯೂ ಕೂಡ ಯೋಚನೆಗಳಾಗಿದೆ. ಇನ್ನು ಕೋರ್ಟ್ನ ಆದೇಶದ ಪ್ರತಿ ಹೇಗಿರುತ್ತೋ ಅದರಲ್ಲಿ ಏನಾದರೂ ಭದ್ರತೆಗೆ ಆದೇಶ ಇದ್ದರೆ ಪೊಲೀಸ್ನವರು ಕೂಡ ಭದ್ರತೆ ಕೊಡೋ ಸಾಧ್ಯತೆಗಳಿದ್ದಾವೆ. ಇನ್ನು ಅಕ್ರಮ ಅಂಕ ತಿದ್ದುಪಡಿ ಮಾಡಿರೋದು ಬೆಳಕಿಗೆ, ಜೊತೆಗೆ ಮರುಮೌಲ್ಯಮಾಪನ ಪ್ರಕ್ರಿಯೆ ನಡೆದಿತ್ತು ಎನ್ನುವಂಥ ಈ ಹಿಂದೆ ನಾನು ಹೇಳಿದ ಹಾಗೆ 2004ರಲ್ಲಿ ನಡೆದಂತಹ ಘಟನೆ ಇತ್ತಲ್ಲ, ಮರುಮೌಲ್ಯಮಾಪನದಿಂದ ಬೇಸರಗೊಂಡಿದ್ದ ಅನಾಮಧೇಯ ಸ್ಟ್ರೇಂಜರ್ ಮರುಮೌಲ್ಯಮಾಪನದಿಂದ ಫೇಲ್ ಆಗುವ ಭಯ. ಇದೇ ಕಾರಣಕ್ಕಾಗಿ ಕುಲಪತಿಗೆ ಬೆದರಿಕೆ ಈಗ ಬಂದಿರುವಂತಹದ್ದು. ಬೆದರಿಕೆ ಪತ್ರದ ಬಗ್ಗೆ ಕೋರ್ಟ್ ಮುಂದಿನ ತೀರ್ಮಾನವನ್ನು ಹೇಳಬೇಕು. ಈ ಕೋರ್ಟ್ನ ಮೊರೆ ಹೋಗಿದ್ದಾರೆ ಕುಲಪತಿಯವರು. ಅಕ್ರಮದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ತನಿಖಾ ಸಮಿತಿ ಆದೇಶದಂತೆ ಮೌಲ್ಯ ಮರುಮಾಪನ ನಡೆದಿತ್ತು. ಸೊ ಇದರಿಂದ ಆಘಾತಕ್ಕೊಳಗಾಗಿದ್ದಂತಹ ವಿದ್ಯಾರ್ಥಿ ಅಥವಾ ಅನಾಮಧೇಯ ಈಗ ಸ್ವತಃ ಕುಲಪತಿಗೆ ಬೆದರಿಕೆ ಹಾಕಿರುವಂತಹದ್ದು. ನಿಜಕ್ಕೂ ಕೂಡ ಇದು ಅತ್ಯಂತ ದುರಂತ. ಒಂದು ವಿವಿಯ ಕುಲಪತಿಗೆ ಭದ್ರತೆ ಇಲ್ಲದೇ ಇದ್ದರೆ ಆ ವಿವಿಯ ಸಾಮಾನ್ಯ ಜನರ ರಕ್ಷಣೆಯ ಮಾತು ಇನ್ನು ಹೇಗೆ? ಸೊ ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಒಟ್ಟಾರೆ ನಿಜಕ್ಕೂ ಕೂಡ 2024ರಲ್ಲಿ ನಡೆದ ಬಿಇಡಿ ಪರೀಕ್ಷೆಯ ಮೌಲ್ಯಮಾಪನದಲ್ಲಿ ನಡೆದಿದ್ದ ಭ್ರಷ್ಟಾಚಾರ ಮತ್ತು ಅಕ್ರಮಗಳನ್ನು ಕುಲಪತಿಗಳು ಪತ್ತೆ ಹಚ್ಚಿ ತನಿಖೆಗೆ ಆದೇಶವನ್ನು ಕೂಡ ಕೊಟ್ಟಿದ್ರು. ಇದರ ಹಿನ್ನೆಲೆಯಲ್ಲಿ ಈ ಬೆದರಿಕೆ ಹಾಕಲಾಗಿದೆ. ವಿಶ್ವವಿದ್ಯಾಲಯದ ಇತಿಹಾಸದಲ್ಲೇ ಕುಲಪತಿಗಳ ವಿರುದ್ಧ ಈ ಮಟ್ಟದ ಬೆದರಿಕೆ ಬಂದಿರೋದು ಇದು ಪ್ರಥಮ. ಸೊ ಆತಂಕಕ್ಕೆ ಎಡೆಮಾಡಿಕೊಟ್ಟಿದೆ. ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಎಲ್ಲ ತರಹದ ಸಹಕಾರವನ್ನು ಕೂಡ ಕುಲಪತಿಗೆ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ.